ನನಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾ ಇರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರ ಹೆಸರುಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಸುಗುಣ ಗೌಡ, ತನುಜಾ ತನ್ಮಯ್, ಬೇಬಿ ರಜತ್, ಲಲಿತಾ, ಸತ್ಯ ಶಾಲಿನಿ, ಮಹಾದೇವಿ, ಸವಿತಾ ಕಾಗಿ, ಪಾರಿಜಾತ, ಆಮೇಲೆ ಇನ್ನೂ ಕೆಲವು ಜನ ಇದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಟೈಲರಿಂಗ್ ಬಗ್ಗೆ ತುಂಬ ಕೆಲವೆಲ್ಲ ಕಮೆಂಟ್ಗಳು ಒಳ್ಳೊಳ್ಳೆ ಕಮೆಂಟ್ಗಳನ್ನು ತಿಳಿಸ್ತಾ ಇದ್ದೀರಾ. ಅಕ್ಕ, ನಿಮ್ಮಿಂದ ನಾವು ಕೂಡ 2 ಬ್ಲೌಸು ಆಲ್ಟ್ರೇಷನ್ ಮಾಡಿದೆ, 2 ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮ್ಮಿಂದ ನಮಗೂ ಟೈಲರಿಂಗ್ ಕಲಿಯಬೇಕು ಅಂತ ಆಸೆ ಆಗ್ತಾಯಿದೆ ಅಂತೆಲ್ಲ ತಿಳಿಸ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ನನ್ನ ವೀಡಿಯೋಗಳನ್ನ ನೋಡಿ ನಿಮಗೂ ಈ ರೀತಿಯ ಆಸಕ್ತಿ ಬರ್ತಾ ಇದೆ ಅಂದರೆ ನನಗೂ ಖುಷಿ ಆಗ್ತಾ ಇದೆ. ನನಗೂ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ. ಟೈಮು ನನಗೆ ಆದಷ್ಟು ಸಿಗೋದಿಲ್ಲ. ಅದರಲ್ಲಿ ಸಿಕ್ಕ ಟೈಮ್ನಲ್ಲಿ ನಾನು ನಿಮಗೆ ಆದಷ್ಟು ವೀಡಿಯೋಗಳನ್ನು ನಾನು ಮಾಡಿ ಹಾಕ್ತೀನಿ. ಹಾಗೆ ಇಲ್ಲಿ ಅಣ್ಣಮ್ಮ ಮಾರಮ್ಮ ಕೂರಿಸಿದ್ದಾರೆ, ಹಾಗಾಗಿ ಸ್ವಲ್ಪ ಸೌಂಡ್ ಇದೆ, ದಯವಿಟ್ಟು ಡಿಸ್ಟರ್ಬ್ ಆಗ್ತಾಯಿದೆ, ಸಾರಿ. ನನಗಂತೂ ತುಂಬ ಖುಷಿ ಆಯಿತು ನಿಮ್ಮ ಎಲ್ಲ ಕಮೆಂಟ್ಗಳನ್ನ ನೋಡಿ. ಹಾಗೆ ಇನ್ನೂ ತುಂಬ ಜನದ ಹೆಸರುಗಳಿದೆ. ಸಾಧ್ಯ ಆದರೆ ಅವ್ರದ್ದು ಹೆಸರುಗಳನ್ನೆಲ್ಲ ಇವಾಗ ಬರೆದು ಇಟ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಎನ್ಕರೇಜ್ ಮಾಡ್ತಾ ಇರೋದಕ್ಕೆ ನನಗಂತೂ ತುಂಬ ಖುಷಿಯಾಗಿದೆ. ಇದೇ ರೀತಿ ನನ್ನ ಚಾನಲನ್ನು ನೋಡಿ ನಿಮಗೆ ಯೂಸ್ ಆಗುವಂತಹ ವೀಡಿಯೋಗಳನ್ನೇ ನಾನು ಹಾಕಿರ್ತೀನಿ. ನಾನು ಯಾವುದೇ ರೀತಿ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಆದಷ್ಟು ಅಪ್ಲೋಡ್ ಮಾಡಲ್ಲ. ಅದಕ್ಕೆ ಮುಂಚೆ ನಾವು ಯಾವ ರೀತಿ ತಯಾರಿನ ಮಾಡ್ಕೊಳ್ಬೇಕು, ಅದನ್ನೆಲ್ಲ ಮಾಡ್ಕೊಳ್ಳೋದಂದರೆ ನಾವು ಯಾವ ರೀತಿ ಸ್ಟಿಚಿಂಗ್ನ ಬೇಗ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಇದನ್ನು ಮೊದಲು ನಾವು ಕಲ್ತ್ಕೊಂಡು ಬಿಡಬೇಕು. ಯಾವ ರೀತಿ ನಾವು ಟೈಲರಿಂಗ್ ಮಿಷಿನ್ನ ಮೇಂಟೈನ್ ಮಾಡಬೇಕು ಮತ್ತು ಯಾವ ರೀತಿ ನಾವು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಂಡ್ರೆ ಆನಂತರ ನಾವು ಸ್ಟಿಚಿಂಗ್ನ ಬೇಗ ಕಲಿಬೋದು, ಬೇಗ ಮಾಡ್ಬೋದು. ಇದೇ ರೀತಿ ತುಂಬ ಒಳ್ಳೊಳ್ಳೆ ವೀಡಿಯೋಗಳನ್ನು ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಇದೇ ರೀತಿ ವೀಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇರ್ತೀನಿ. ನೀವು ಕೂಡ ಇದೇ ರೀತಿ ನನಗೆ ಎನ್ಕರೇಜ್ ಮಾಡಿ. ನಾನು ಮನೆಯಲ್ಲೇ ಸ್ಯಾರಿಗಳನ್ನು ಕೂಡ ಸೇಲ್ ಮಾಡ್ತೀನಿ. ಹಾಗಾಗಿ ಇದರಲ್ಲಿ ಸಣ್ಣದಾಗಿ ಒಂದು ಸ್ವಲ್ಪ ವೀಡಿಯೋದಲ್ಲಿ ಸೀರೆಗಳನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿ ಟೈಲರಿಂಗ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬೇಕಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಹಾಕಿ, ನಾನು ಖಂಡಿತ ತಿಳಿಸ್ತೀನಿ. ನನಗಂತೂ ಎಷ್ಟು ನಿಮಗೆ ಧನ್ಯವಾದ ಹೇಳಿದ್ರೂ ಕಡಿಮೆನೇ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಇದೇ ರೀತಿ ನನಗೆ ಎನ್ಕರೇಜ್ ಮಾಡಿ. ಧನ್ಯವಾದಗಳು.